ಓಂ ಶಾಂತಿ. ಡೇಟ್ ಆಗಿದೆ 18/6/1971. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಬುದ್ಧಿ ಕಿ ಅಲೌಕಿಕ ಡ್ರಿಲ್. ಬುದ್ಧಿಯ ಅಲೌಕಿಕ ಎಕ್ಸಸೈಸ್ ಅಂತ ಹೇಳ್ತಾರೆ ಬಾಬಾ. आवाज़ से परे रहना अच्छा लगता है व आवाज़ में रहना अच्छा लगता है. ಶಬ್ದದಿಂದ ದೂರ ಆಗೋದು ಚಲೋ ಅನ್ನಿಸ್ತದೋ ಅಥವಾ ಶಬ್ದದಲ್ಲಿ ಬರುವುದು ಚಲೋ ಅನ್ನಿಸ್ತದೋ ಅಂತ ಕೇಳ್ತಿದ್ದಾರೆ ಬಾಬಾ. ಅಸಲಿ ದೇಶ್ ವ ಅಸಲಿ ಸ್ವರೂಪ ಮೇ ಆವಾಜ್ ಹೇ. ನಮ್ಮ ನಿಜವಾದ ದೇಶ, ನಿಜವಾದ ಮನೆ ಯಾವುದು? ಪರಮಧಾಮ. ಅಸಲಿ ಸ್ವರೂಪ ಯಾವುದು? ಶಾಂತ ಸ್ವರೂಪ, ಶಾಂತಿಧಾಮ. ಇದು ಶಬ್ದದಲ್ಲಿದೆ ಏನು? ಬಾಬಾ ಕೇಳ್ತಾರೆ. ಅಸಲಿ ದೇಶ್, ನಿಜವಾದ ಮನೆ, ನಿಜವಾದ ದೇಶ ಅಥವಾ ನಿಜವಾದ ಸ್ವರೂಪದಲ್ಲಿ ಶಬ್ದ ಇದೆಯಾ? जब अपनी असली स्थिति में स्थित हो जाते हो तो आवाज़ से परे स्थिति अच्छी लगती है ना. ಯಾವಾಗ ತಮ್ಮ ನಿಜವಾದ ಸ್ಥಿತಿನಲ್ಲಿ ಸ್ಥಿತ ಆಗಿಬಿಡ್ತೀರೋ ಆಗ ಶಬ್ದದಿಂದ ದೂರ ಆಗಿ ಸ್ಥಿತಿ ದೂರ ಆದರೆ ಸ್ಥಿತಿ ಏನಾಗಿರ್ತದೆ? ಬಹಳ ಒಳ್ಳೆಯ ಸ್ಥಿತಿ ಆಗಿರ್ತದೆ, ಒಳ್ಳೆಯ ಅನುಭವ ಆಗಿರ್ತದೆ. ಐಸಿ ಪ್ರಾಕ್ಟೀಸ್ ಹರೇಕ್ ಕರ್ ರಹೆ ಹೋ. ಇಂಥ ಒಂದು ಪ್ರಾಕ್ಟೀಸನ್ನು ಎಲ್ಲರೂ ಮಾಡ್ತಿದ್ದೀರಾ? जब चाहे जैसे चाहे वैसे ही स्वरूप में स्थित हो जाए. ಯಾವಾಗ ಬೇಕೋ ಹೆಂಗೆ ಬೇಕೋ ಅಂಥ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. जैसे योद्धे जो युद्ध के मैदान में रहते हैं, ಹೇಗೆ ಯೋಧರು ಯುದ್ಧದ ಮೈದಾನದಲ್ಲಿ ಇರ್ತಾರೋ, ಉನ್ಹೋಂಕೋ ಜಬ್ ಭೀ ಅವ್ರ ಜೈಸಾ ಆರ್ಡರ್ ಮಿಲ್ತಾ ಹೇ, ಅವ್ರಿಗೆ ಯಾವಾಗ ಎಂತಹ ಆಜ್ಞೆ ಸಿಗ್ತದೋ ವೈಸೆ ಕರ್ತೆ ಹಿ ಜಾತೆ ಹೇ, ಹೇಗೆ ಆಜ್ಞೆ ಸಿಗ್ತದೋ ಆ ರೀತಿಯಾಗಿ ಅವರು ಮಾಡ್ತಾ ಹೋಗ್ತಾರೆ. ಯಾರು? ಯುದ್ಧದ ಮೈದಾನದಲ್ಲಿರ್ತಕ್ಕಂಥ ಯೋಧರು. ಐಸೆ ಹಿ, ಹಾಗೇನೆ ರುಹಾನಿ ವಾರಿಯರ್ಸ್ಕೋ ಭೀ, ಅವರು ಸ್ಥೂಲ ಯೋಧ ಆಗಿದ್ದರೆ ನಾವೆಲ್ಲ ಏನಾಗಿದ್ದೀವಿ? ಆತ್ಮಿಕ ಯೋಧ ಆಗಿದ್ದೀವಲ್ಲ, ನಾವು ಕೂಡ ಜಬ್ಬರ್ ಜೈಸ ಡೈರೆಕ್ಷನ್ ಮೇಲೆ ಯಾವಾಗ ಹೇಗೆ ಮಾರ್ಗದರ್ಶನ ಸಿಗ್ತದೋ, ಯಾರಿಂದ ಮಾರ್ಗದರ್ಶನ ಸಿಗ್ತದೆ ನಮಗೆ? ಬಾಬಾನಿಂದ ಮಾರ್ಗದರ್ಶನ ಸಿಗ್ತದಲ್ಲ, ವೈಸೆ ಹಿ ಅಪನಿ ಸ್ಥಿತಿ ಕೋ, ಹಾಗೇ ನಮ್ಮ ಸ್ಥಿತಿಯನ್ನು ಸ್ಥಿತ ಕರ್ ಸಕ್ತೆ ಹೋ, ಸ್ಥಿತವಾಗಿ ಮಾಡ್ಕೋಬೋದು. ನಮ್ಮ ಸ್ಥಿತಿ ಹೇಗೆ ಬೇಕು ಆ ಸ್ಥಿತಿನಲ್ಲಿ ನಾವು ಇರ್ಬೋದು. ಹಾಗೆ ಭಗವಂತ ನಮಗೇನು ಡೈರೆಕ್ಷನ್ ಕೊಡ್ತಾರೋ ಆ ಸ್ಥಿತಿನಲ್ಲಿ ನಾವು ಸ್ಥಿತ ಆಗಬೇಕು. ಕ್ಯೂಂಕಿ ಮಾಸ್ಟರ್ ನಾಲೆಜ್ಫುಲ್ ಭೀ ಹೋ ಅವ್ರ ಮಾಸ್ಟರ್ ಸರ್ವಶಕ್ತಿಮಾನ್ ಭೀ ಹೋ. ಯಾಕಂತಂದರೆ ಬಾಬಾ ಜ್ಞಾನ ಸಾಗರ ಸರ್ವಶಕ್ತಿವಾನ ಆದರೆ ಆತನ ಸಂತಾನ ನಾವು ಕೂಡ ಏನಾಗಿದ್ದೀವಿ? ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀವಿ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀವಿ. ತೋ ದೋನೋ ಹಿ ಹೋನೆ ಕಾರಣ. ಹಾಗಾದರೆ ನಾವು ಎರಡು ಇದ್ದೀವಿ. ಎರಡು ಯಾವುದು? ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಸರ್ವಶಕ್ತಿವಾನ್. ಏಕ್ ಸೆಕೆಂಡ್ ಸೇ ಭೀ ಕಮ್ ಸಮಯ ಮೇ, ಒಂದು ಸೆಕೆಂಡನ್ನು ಕಡಿಮೆ ಇಲ್ಲದೇನೆ ಜೈಸಿ ಸ್ಥಿತಿ ಮೇ ಸ್ಥಿತ್ ಹೋನಾ ಚಾಹೆ ಉಸ್ ಸ್ಥಿತಿ ಮೇ ಟಿಕ್ ಜಾಯೆ. ಒಂದೇ ಒಂದು ಸೆಕೆಂಡಿನಲ್ಲಿ ಬಾಬಾನ ಆಜ್ಞೆ ಆಯಿತು, ಆ ಸ್ಥಿತಿನಲ್ಲಿ ಸ್ಥಿತ ಆಗಿಬಿಡೋದು ಅಂತ ಹೇಳ್ತಾರೆ ಬಾಬಾ. ಐಸೆ ರುಹಾನಿ ವಾರಿಯರ್ಸು, ಅಂಥ ಆತ್ಮಿಕ ಯೋಧ ಆಗಿದ್ದೀರಾ? ಅಭಿ ಅಭಿ ಕಹಾ ಜಾಯೆ ಪರಮಧಾಮ್ ನಿವಾಸಿ ಬನ್ ಜಾವೋ. ಈಗೀಗ ಪರಮಧಾಮ ನಿವಾಸಿ ಆಗು ಅಂದ ತಕ್ಷಣ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಎಲ್ಲಿ ಹೋಗಬೇಕು? ಪರಮಧಾಮದಲ್ಲಿ ಹೋಗಬೇಕು. तो ऐसी प्रैक्टिस है जो कहते ही इस देह और देह के देश को भूल अशरीरी परमधाम निवासी बन जाओ. ಹಾಗಾದರೆ ಇಂಥ ಒಂದು ಪ್ರಾಕ್ಟೀಸ್ ಇದೆಯಾ? ಏನು? ದೇಹದಿಂದ ಭಿನ್ನ ಆಗಿ ಈ ಕೃತಕ ದೇಶ, ಇದು ನಮ್ಮ ದೇಶ ಅಲ್ಲ, ಇಲ್ಲಿ ಏನಿದ್ದೀವಲ್ಲ ನಾವು, ಇದು ದೇಶ ಅಲ್ಲ. ಈ ದೇಶವನ್ನು ಮರೆತು ಅಶರೀರಿಯಾಗಿ ನಮ್ಮ ದೇಶ ಪರಮಧಾಮ ನಿವಾಸಿ ಆಗ್ಬಿಡ್ತೀರಾ? ಅಭಿ ಅಭಿ ಪರಮಧಾಮ್ ನಿವಾಸಿ ಸೆ ಅವ್ಯಕ್ತ ಸ್ಥಿತಿ ಮೇ ಸ್ಥಿತ್ ಹೋ ಜಾओ. ಈಗೀಗ ಪರಮಧಾಮ ನಿವಾಸಿಯಾಗಿ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗೋದು, ಮತ್ತು ಅಭಿ ಅಭಿ ಸೇವಾಕ್ಕೆ ಪ್ರತಿ ಆವಾಜ್ ಮೇ ಆಯೆ. ಸೇವೆ ಇತ್ತು ಅಂತಂದರೆ ಮತ್ತೆ ಎಲ್ಲಿ ಬರೋದು? ಆವಾಜ್ ದುನಿಯಾದಲ್ಲಿ ಬರೋದು. ಸೇವಾ ಕರ್ತೆ ಹುಯೇ ಭಿ ಅಪ್ನೇ ಸ್ವರೂಪ್ ಮೇ ಸ್ವರೂಪ್ ಕಿ ಸ್ಮೃತಿ ರಹೆ.
ಸೇವಾ ಮಾಡ್ತಾನೂ ಕೂಡ ನನ್ನ ಸ್ವರೂಪದ ಸ್ಮೃತಿ ಇರಬೇಕು. ಐಸೆ ಅಭ್ಯಾಸಿ ಬನೆ ಹೋ, ಇಂಥ ಅಭ್ಯಾಸಿ ಆಗಿದ್ದೀರಾ? ಐಸಾ ಅಭ್ಯಾಸ ಹುವಾ ಹೇ, ಇಂಥ ಅಭ್ಯಾಸ ಆಗಿದೆಯಾ? वह जब परमधाम निवासी बनने चाहे तो परमधाम निवासी के बजाय बार बार आवाज़ में आ जाए, ऐसा अभ्यास तो नहीं करते हो? ಬಾಬಾ ಕೇಳ್ತಾರೆ. ಬಾಬಾ ಹೇಳ್ತಾರೆ, ಅಶರೀರಿಯಾಗಿ ಪರಮಧಾಮದಲ್ಲಿರೋ ಅಭ್ಯಾಸ ಮಾಡ್ತಾ ಇದ್ದೀರೋ ಅಥವಾ ಪರಮಧಾಮ ನಿವಾಸಿಯಾಗಿ ಪರಮಧಾಮ ನಿವಾಸಿ ಬಿಟ್ಟು ಮೇಲಿನ ಮೇಲೆ ಈ ಶಬ್ದದ ಜಗತ್ತಿನಲ್ಲಿ ಬರ್ತೀರೇನು, ಇಂಥ ಅಭ್ಯಾಸ ಮಾಡ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಮೇಲೆ ಹೋಗಿ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು, ಮೇಲಿನ ಕೆಳಗೆ ಬಂದು ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. अपनी बुद्धि को जहाँ चाहो वहाँ 1 सेकंड से भी कम समय में लगा सकते हो. ತಮ್ಮ ಬುದ್ಧಿ ಎಲ್ಲಿರಬೇಕು ಅಂತ ಇಷ್ಟಪಡ್ತದೋ ಒಂದೇ ಸೆಕೆಂಡಿನಲ್ಲಿ, ಕಡಿಮೆ ಸಮಯದಲ್ಲಿ ಅಲ್ಲಿ ಬುದ್ಧಿಯನ್ನು ಇಡ್ತೀರೇನು ಅಂತಾರೆ ಬಾಬಾ. ಐಸಾ ಅಭ್ಯಾಸ ಹುವಾ ಹೇ, ಇಂಥ ಅಭ್ಯಾಸ ಆಗಿದೆಯಾ? ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಅಪನೇ ಕೋ ಸಮಜ್ತೆ ಹೋ, ತಮ್ಮನ್ನು ತಾವು ಮಾಸ್ಟರ್ ಆಲ್ಮೈಟಿ ಅಂತ ಅಂದ್ಕೊಂಡಿದ್ದೀರೇನು? जब ऑलमाइटी अथॉरिटी भी हो तो क्या अपनी बुद्धि की लगन को अथॉरिटी से जहाँ चाहे वहाँ नहीं लगा सकते? ಬಾಬಾ ಕೇಳ್ತಾರೆ, ಯಾವಾಗ ನೀವು ಆಲ್ಮೈಟಿ ಅಥಾರಿಟಿ ನಿಮಗಿದೆ ಅಂತಂದಾಗ ತಮ್ಮ ಬುದ್ಧಿಯ ಲಗನ್ನನ್ನು ಅಥಾರಿಟಿಯಾಗಿ ಎಲ್ಲಿ ಬೇಕೋ ಅಲ್ಲೇ ಸ್ಥಿತ ಮಾಡಲಿಕ್ಕಾಗೋದಿಲ್ಲೇನು? ಅಥಾರಿಟಿ के आगे यह अभ्यास मुश्किल है व सहज है. ಅಥಾರಿಟಿ ಇರೋದ್ರಿಂದ ಈ ಅಭ್ಯಾಸ ಕಠಿಣ ಅನ್ನಿಸ್ತಿದೆಯೋ ಅಥವಾ ಸಹಜ ಅನ್ನಿಸ್ತಿದೆಯೋ? जैसे स्थूल कर्मेंद्रियों को जब चाहो जहाँ चाहो वहाँ लगा सकते हो ना, ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳನ್ನು ಅಂದರೆ ಕೈ, ಕಾಲು, ಕಣ್ಣು ಇವುಗಳನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡ್ತಿರಲ್ಲ. ಅಭಿ ಹಾತ್ ಕೋ ऊपर ವ ನೀಚೆ ಕರ್ನಾ ಚಾಹೋ तो कर सकते हो. ಕೈ ಮೇಲೆ ಮಾಡೋದ್ರೆ ಕೈ ಮೇಲಾಗುತ್ತೆ, ಕೆಳಗೆ ಮಾಡೋದ್ರೆ ಕೆಳಗೆ ಮಾಡುತ್ತೆ. तो जैसे स्थूल कर्मेंद्रियों का मालिक बन, ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳ ಮಾಲೀಕ ಆಗಿ ಜಬ್ ಚಾಹೋ ಕಾರ್ಯ ಮೇ ಲಗಾ ಸಕ್ತೆ ಹೋ, ಯಾವಾಗ ಈ ಸ್ಥೂಲ ಕರ್ಮೇಂದ್ರಿಯಗಳನ್ನು ಯಾವ ಕಾರ್ಯದಲ್ಲಿ ತೊಡಗಿಸ್ಬೇಕೋ ಹಾಗೆ ತೊಡಗಿಸ್ತಿರಲ್ಲ, ಹಾಗೇನೆ वैसे ही संकल्प को व बुद्धि को जहाँ लगाने चाहो वहाँ लगा सकते हो. ಹಾಗೆಯೇ ಸಂಕಲ್ಪದ ಬುದ್ಧಿಯನ್ನು ಎಲ್ಲಿ ತೊಡಗಿಸ್ಬೇಕೋ ಅಲ್ಲಿ ತೊಡಗಿಸ್ತಾ ಇದ್ದೀರೇನು? ಇಸ್ಕೋ ಹಿ ಈಶ್ವರೀಯ ಅಥಾರಿಟಿ ಕಹಾ ಜಾತಾ ಹೇ. ಈ ರೀತಿ ಮಾಡಿದರೆ ನಿಮಗೆ ಈಶ್ವರೀಯ ಅಥಾರಿಟಿ ಇದೆ ಅಂತ ಹೇಳಲಾಗ್ತದೆ. ಜೋ ಬುದ್ಧಿ ಕಿ ಲಗನ್ ಭಿ ಐಸೆ ಹಿ ಸಹಜ್ ಜहाँ ಚಾಹೋ ವहाँ ಲಗಾ ಸಕ್ತೆ ಹೋ. ಬುದ್ಧಿಯ ಲಗನ್ ಅಂದರೆ ಇಂಟ್ರೆಸ್ಟ್ ಸಹಜವಾಗಿ ಎಲ್ಲಿ ಬೇಕೋ ಅಲ್ಲಿ ತೊಡಗಿಸ್ತಿದ್ದೀರೇನು? जैसे स्थूल हाथ पाँव को बिल्कुल सहज रीति जहाँ चाहो वहाँ चलाते हैं व कर्म में लगाते हैं. ಬಾಬಾ ಹೇಳ್ತಾರೆ, ಹೇಗೆ ಸ್ಥೂಲ ಕೈ ಮತ್ತು ಕಾಲುಗಳನ್ನು ಸಹಜ ರೀತಿಯಿಂದ ಹೇಗೆ ಬೇಕೋ ಹಾಗೆ ಅವುಗಳನ್ನು ಹೊರಳಾಡಿಸ್ತಾ ಇದ್ದೀರಲ್ಲ, ಅವುಗಳನ್ನು ಕಾರ್ಯದಲ್ಲಿ ತೊಡಗಿಸ್ತಿದ್ದೀರಲ್ಲ, ऐसे अभ्यासी को ही मास्टर सर्वशक्तिवान ವ ಮಾಸ್ಟರ್ ನಾಲೆಜ್ಫುಲ್ ಕಹಾ ಜಾತಾ ಹೇ. ಈ ಥರ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತಾರೆ, ಮಾಸ್ಟರ್ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ಅಗರ್ ಯಹ ಅಭ್ಯಾಸಿ ನಹಿ ಹೇ ತೋ ಮಾಸ್ಟರ್ ಸರ್ವಶಕ್ತಿವಾನ್ ವ ನಾಲೆಜ್ಫುಲ್ ನಹಿ ಕಹ ಸಕ್ತೆ. ಒಂದು ವೇಳೆ ಈ ಅಭ್ಯಾಸ ಮಾಡ್ತಾ ಇಲ್ಲ ಅಂತಂದರೆ ಅವ್ರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತೂ ಹೇಳೋದಿಲ್ಲ, ನಾಲೆಜ್ಫುಲ್ ಅಂತೂ ಹೇಳೋದಿಲ್ಲ. ನಾಲೆಜ್ಫುಲ್ का अर्थ ही है जिसको फुल नॉलेज हो कि इस समय क्या करना है, क्या नहीं करना है, इससे क्या लाभ है और न करने से क्या हानि है. ಬಾಬಾ ಹೇಳ್ತಾರೆ, ಯಾರಿಗೆ ಸಂಪೂರ್ಣ ಜ್ಞಾನ ಸಾಗರ ಅಂತ ಹೇಳ್ತಾರಂತಂದರೆ ಯಾವ ಸಮಯದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಿದರೆ ಏನು ಲಾಭ ಇದೆ, ಹಾನಿ ಇದೆ, ಇದರ ಸಂಪೂರ್ಣ ಜ್ಞಾನ ಇರುವವರನ್ನು ಮಾಸ್ಟರ್ ಜ್ಞಾನ ಸಾಗರ್ ಅಂತ ಹೇಳಲಾಗ್ತದೆ. ಯಹ ನಾಲೆಜ್ ರಖನೆ ವಾಲೆ ಹಿ ನಾಲೆಜ್ಫುಲ್ ಹೇ. ಈ ಜ್ಞಾನ ಇರುವವರಿಗೆ ಏನಂತ ಹೇಳ್ತಾರೆ? ಜ್ಞಾನ ಸಾಗರ. और साथ साथ मास्टर सर्वशक्तिमान होने कारण सर्वशक्तियों के आधार से यह अभ्यास सहज और निरंतर बन ही जाता है. ಇದರ ಜೊತೆಗೆ ಮಾಸ್ಟರ್ ಸರ್ವಶಕ್ತಿವಾನ್
ಆಗಿರುವ ಕಾರಣ ಸರ್ವಶಕ್ತಿಗಳ ಆಧಾರದಿಂದ ಈ ಅಭ್ಯಾಸ ಸಹಜ ಆಗ್ತದೆ ಮತ್ತು ನಿರಂತರ ನಡೀತಾ ಇರ್ತದೆ. ಲಾಸ್ಟ್ ಪಢಾಯಿ ಕಾ ಕೌನ್ಸಾ ಪಾಠ ಹೇ और ಫಸ್ಟ್ ಪಾಠ ಕೌನ್ಸಾ ಹೇ. ಕೊನೆಯ ಈ ಅಭ್ಯಾಸದ ಕೊನೆಯ ಅಭ್ಯಾಸ ಏನು, ಮೊದಲಿನ ಅಭ್ಯಾಸ ಯಾವುದು? ಫಸ್ಟ್ ಪಾಠ और लास्ट पाठ यही अभ्यास है. ಮೊದಲೇ ಪಾಠನೂ ಇದೆ, ಕೊನೆಯ ಪಾಠನೂ ಇದೆ. जैसे बच्चे का लौकिक जन्म होता है तो पहले पहले उनको एक शब्द याद दिलाया जाता है. ಯಾವುದೇ ಒಂದು ಮಗು ಜನ್ಮ ಆಗಿದ ತಕ್ಷಣ ಲೌಕಿಕದಲ್ಲಿ ಮೊದಲು ಅದಕ್ಕೆ ಈ ಶಬ್ದವನ್ನು ನೆನಪು ಮಾಡ್ತಾರೆ. ವಾ ಸಿಖಲಾಯ ಜಾತಾ ಹೇನ, ಕಲಿಸ್ತಾರಲ್ಲ. यहाँ भी अलौकिक जन्म लेते पहला शब्द क्या सीखा. ಬಾಬಾ ಹೇಳ್ತಾರೆ ಮೊದಲನೇ ಜನ್ಮ, ಲೌಕಿಕ ಜನ್ಮದಲ್ಲಿ ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ, ಮೊದಲೇ ಶಬ್ದ ಏನು, ಅಪ್ಪ ಅಮ್ಮ ಅಂತ ನೆನಪು ಮಾಡಿಸ್ತಾರಲ್ಲ. ಹಾಗೆ ಇಲ್ಲಿನೂ ಅಲೌಕಿಕ ಜನ್ಮ ಆದ ತಕ್ಷಣ ಮೊದಲನೇ ಶಬ್ದ ಏನು ಹೇಳ್ತಾರೆ ಅಂತಂದರೆ, ಬಾಪ್ಕೋ ಯಾದ್ ಕರೋ, ತಂದೆಯನ್ನು ನೆನಪು ಮಾಡಿ. तो जन्म का पहला शब्द लौकिक का भी अलौकिक का भी वही याद रखना है. ಅದಕ್ಕೆ ಬಾಬಾ ಹೇಳ್ತಾರೆ ಅದು ಲೌಕಿಕ ಜನ್ಮ ಇರ್ಬೋದು, ಅಲೌಕಿಕ ಜನ್ಮ ಇರ್ಬೋದು, ಮೊದಲೇದೇನು ಬಾಪ್ಕೋ ಯಾದ್ ಕರೋ. ಯಹ ಮುಷ್ಕಿಲ್ ಹೋ ಸಕ್ತಾ ಹೈ ಕ್ಯಾ, ಇದು ಕಷ್ಟ ಆಗ್ತದೇನು. ಅಪ್ನೆ ಆಪ್ ಕೋ ಡ್ರಿಲ್ ಕರ್ನೆ ಕಾ ಅಭ್ಯಾಸ ನಹಿ ಡಾಲ್ತೆ ಹೋ, ತಮ್ಮನ್ನು ತಾವು ಡ್ರಿಲ್ ಮಾಡೋದು, ಎಕ್ಸಸೈಸ್ ಮಾಡೋ ಅಭ್ಯಾಸ ಮಾಡೋ ಆಗೋದಿಲ್ಲೇನು. यह है बुद्धि की ड्रिल, ಇದು ಬುದ್ಧಿಯ एक्सरसाइज. ड्रिल के अभ्यासी जो होते हैं तो पहले पहले दर्द भी बहुत महसूस होता है. ಪಾಪ ಹೇಳ್ತಾರೆ ಎಕ್ಸಸೈಸ್ ಸ್ಟಾರ್ಟಿಂಗ್ ಮಾಡುವಾಗ ಏನಾಗ್ತದೆ, ಕೈ ಕಾಲದೆಲ್ಲ ನೋವು ಆಗ್ತಕ್ಕಂಥ ಅನುಭವ ಆಗ್ತದಲ್ಲ. और मुश्किल भी लगता है, कठिनನೂ ಅನ್ನಿಸ್ತದೆ. लेकिन जो अभ्यासी बन जाते हैं वह फिर ड्रिल करने के सिवाय रह नहीं सकते. ಯಾವಾಗ ಅದು ಅಭ್ಯಾಸ ಆಗ್ತದೋ, ಅಭ್ಯಾಸ ಮಾಡಿ ಆ ಡ್ರಿಲ್ ಮಾಡೋದು ಅವ್ರಿಗೆ ಸಹಜ ಆಗಿಬಿಡ್ತದೆ. ಆಮೇಲೆ ಅವರು ಮಾಡದೇ ಇರೋಕ್ಕೆ ಆಗೋದಿಲ್ಲ. तो यह भी बुद्धि की ड्रिल कराने का अभ्यास कम होने के कारण पहले मुश्किल लगता है. ಅದಕ್ಕೆ ಬಾಬಾ ಹೇಳ್ತಾರೆ ಬುದ್ಧಿ ಎಕ್ಸಸೈಸ್ ಮಾಡೋ ಅಭ್ಯಾಸ ಕಡಿಮೆ ಇರೋದ್ರ ಕಾರಣ ಇದು ಕಷ್ಟ ಅನ್ನಿಸ್ತದೆ. ಬುದ್ಧಿ ಡ್ರಿಲ್ ಹೆಂಗೆ ಮಾಡೋದು, ಬುದ್ಧಿ ಡ್ರಿಲ್ ಹೇಗೆ ಮಾಡೋದು ಅಂತಂದ್ರೆ ಬಾಬಾ ಹೇಳ್ತಾರೆ ಮನಸ್ಸಿನ ಮುಖಾಂತರ ಆ ಸ್ಥಾನಕ್ಕೆ ಹೋಗಬೇಕು. ಮನಸ್ಸಿನ ಮುಖಾಂತರ ನಾವು ಎಲ್ಲಿ ಹೋಗ್ಬೇಕು ಅನ್ನಿಸ್ತದೋ ಅಲ್ಲಿ ಹೋಗಿ ಕೂತಾಗ ಆಮೇಲೆ ಬುದ್ಧಿ ಆ ಸ್ಥಾನದ ಅನುಭವ ಮಾಡೋಕ್ಕೆ ಶುರು ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ मुश्किल लगता है फिर माथा भारी रहने का व कोई न कोई विघ्न सामने बन आने का अनुभव होता रहता है. ಭಾಳಷ್ಟು ಅಭ್ಯಾಸ ಇಲ್ಲದ ಕಾರಣ, ಡ್ರೈವ್ ಮಾಡೋ ಅಭ್ಯಾಸ ಇಲ್ಲದ ಕಾರಣ ಫಿರ್ ಮಾಥಾ ಭಾರಿ ರಹನೆಕ, ತಲೆ ಏನು ಆಗಿಬಿಡ್ತದೆ, ಭಾರ ಆಗ್ತದೆ, ವಿಘ್ನಗಳು ಬರ್ತವೆ, ಆ ಅನುಭವ ಆಗ್ತದೆ. तो ऐसे अभ्यासी बनना ही है, इसके सिवाय राज्य भाग्य की प्राप्ति होना मुश्किल है. ಬಾಬಾ ಹೇಳ್ತಾರೆ ಡ್ರಿಲ್ ಮಾಡಲೇಬೇಕಾಗ್ತದೆ, ಎಕ್ಸಸೈಸ್ ಮಾಡಲೇಬೇಕಾಗ್ತದೆ. ಬುದ್ಧಿ ಡ್ರಿಲ್, ಮನಸ್ಸಿನ ಡ್ರಿಲ್ ಮಾಡ್ತಾ ನಾವೇನಾಗ್ತೀವಿ, ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಈ ಭಾಗ್ಯ ನಮಗೆ ಪ್ರಾಪ್ತಿ ಆಗೋದಿಲ್ಲ. जिन्होंको यह अभ्यास मुश्किल लगता है तो प्राप्ति भी मुश्किल है. ಯಾರಿಗೆ ಈ ಡ್ರಿಲ್ ಮಾಡೋದು ಕಷ್ಟ ಅನ್ನಿಸ್ತದೋ ಅವ್ರಿಗೆ ರಾಜ್ಯ ಭಾಗ್ಯದ ಪ್ರಾಪ್ತಿನೂ ಕಠಿಣ ಆಗ್ತದೆ. इसलिए इस मुख्य अभ्यास को सहज और निरंतर बनाओ. ಆದ್ದರಿಂದ ಇದು ಭಾಳ ಮುಖ್ಯವಾದಂಥ ಅಭ್ಯಾಸ ಆಗಿದೆ. ಇದನ್ನು ಸಹಜವಾಗಿ ಮಾಡಬೇಕು, ನಿರಂತರ ಮಾಡಬೇಕು. ನಿರಂತರ ಮಾಡಿದ ಹಾಗೆ ಏನಾಗ್ತದೆ, ಅದು ಸಹಜ ಆಗೇ ಆಗ್ತದೆ. ಯಾವಾಗಲೂ ಒಮ್ಮೆ ಮಾಡೋದ್ರಿಂದ ಏನಾಗ್ತದೆ, ಕಷ್ಟ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ऐसे अभ्यासी अनेक आत्माओं को साक्षात्कार कराने वाले साक्षात बाप दादा दिखाई दे. ಬಾಬಾ ಹೇಳ್ತಾರೆ ನಿಮಗೆ ರಾಜ್ಯ ಭಾಗ್ಯ ಅಷ್ಟೇ ಸಿಗೋದಿಲ್ಲ ಈ ಅಭ್ಯಾಸದಿಂದ. ಈ ಅಭ್ಯಾಸದಿಂದ ಅನೇಕ ಆತ್ಮಗಳಿಗೆ ನೀವೇನಾಗ್ತೀರಾ, ಸಾಕ್ಷಾತ್ಕಾರ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಇದನ್ನು ಬಾಪ್ ದಾದಾ ತೋರಿಸ್ತಾರೆ. ಜೈಸೆ ವಾಣಿ ಮೇ ಆನಾ ಕಿತನಾ ಸಹಜ ಹೈ, ಹೇಗೆ ಮಾತಿನಲ್ಲಿ ಬರೋದು ಸಹಜ ಇದೆಯೋ
ಹಾಗೆಯೇ ವಾಣಿ ಸೆ ಪರೆ ಹೋ ಜಾನಾ ಭಿ ಇತನಾ ಸಹಜ್ ಹೋನಾ ಹೈ. ಬೇಗನೆ ಮಾತೊಳಗೆ ಬರೋದು ಹೇಗೆ ಸಹಜ ಆಗಿದೆ, ಮಾತಿನಿಂದ ದೂರ ಹೋಗೋದು ಕೂಡ ಸಹಜ ಆಗಬೇಕು, ಅದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.